ರೋಲ್ಸ್ ರಾಯ್ಸ್ ಕಾರನ್ನ ಎಲ್ಲರೂ ಯಾಕೆ ಖರೀದಿಸಲು ಸಾಧ್ಯ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 15 ಕೋಟಿ ಇದೆ ಅಂದ್ಕೊಳ್ಳಿ, ನಾಳೆಯೇ ಹೋಗಿ ರೋಲ್ಸ್ ರಾಯ್ಸ್ ಕಾರನ್ನ ಖರೀದಿಸಬಹುದೇ? ಆಗಲ್ಲ. ಬಹಳಷ್ಟು ಜನ ಹಣ ಇದ್ರೆ ಏನನ್ನಾದ್ರೂ ಖರೀದಿಸಬಹುದು ಅಂತ ಭಾವಿಸ್ತಾರೆ, ಆದ್ರೆ ಲಕ್ಸುರಿ ಜಗತ್ತಿನ ನಿಯಮಗಳೇ ಬೇರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಟೊಯೋಟಾ, ಹೋಂಡೈ, BMW, ಬೆನ್ಸ್ ಈ ಕಂಪನಿಗಳ ಪ್ರಮುಖ ಗುರಿ ಹೆಚ್ಚು ಕಾರ್ಗಳನ್ನ ಸೇಲ್ ಮಾಡೋದು. ಆದ್ರೆ ರೋಲ್ಸ್ ರಾಯ್ಸ್ ನ ಗುರಿ ಮಾತ್ರ ಹೆಚ್ಚು ಕಾರ್ಗಳನ್ನ ಮಾರಾಟ ಮಾಡೋದಲ್ಲ, ತನ್ನ ಪ್ರತಿಷ್ಠೆಯನ್ನ ಕಾಪಾಡಿಕೊಳ್ಳೋದು. ಅದಕ್ಕಾಗಿಯೇ ರೋಲ್ಸ್ ರಾಯ್ಸ್ ಕೇವಲ ಒಂದು ಕಾರ್ ಕಂಪನಿಯಲ್ಲ, ಅದು ಒಂದು ಸ್ಟೇಟಸ್ ಸಿಂಬಲ್, ಅದು ಒಂದು ಲಕ್ಸುರಿ ಐಕಾನ್. ಇಲ್ಲಿ ಗ್ರಾಹಕರು ಕಾರನ್ನ ಆಯ್ಕೆ ಮಾಡೋದಿಲ್ಲ, ಯಾರಿಗೆ ಕಾರನ್ನ ನೀಡಬೇಕು ಅನ್ನೋದನ್ನ ಕಂಪನಿಯೇ ಅತ್ಯಂತ ಎಚ್ಚರಿಕೆಯಿಂದ ನಿರ್ಧರಿಸುತ್ತೆ. ಯಾಕಂದ್ರೆ ಅವರು ಇಂದಿನ ಮಾರಾಟದ ಬಗ್ಗೆ ಯೋಚನೆ ಮಾಡೋದಿಲ್ಲ, 100 ವರ್ಷಗಳ ನಂತರವೂ ತಮ್ಮ ಬ್ರ್ಯಾಂಡ್ನ ಗೌರವ ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಇನ್ನೊಂದು ಆಸಕ್ತಿದಾಯಕ ವಿಚಾರ ಏನು ಗೊತ್ತಾ? ಒಂದು ರೋಲ್ಸ್ ರಾಯ್ಸ್ ಕಾರನ್ನ ತಯಾರಿಸಲು 100 ಗಂಟೆಗಳ ಹ್ಯಾಂಡ್ ಕ್ರಾಫ್ಟ್ ಮೆಂಬರ್ಶಿಪ್ ಬೇಕಾಗುತ್ತೆ. ಲೆದರ್, ವುಡ್, ಪೇಂಟ್, ಸ್ಟಿಚಿಂಗ್ ಪ್ರತಿಯೊಂದು ಸಣ್ಣ ವಿವರವನ್ನ ಗ್ರಾಹಕರ ಅಭಿರುಚಿ, ಜೀವನ ಶೈಲಿ, ವ್ಯಕ್ತಿತ್ವ ಇವುಗಳಿಗೆ ತಕ್ಕಂತೆ ರೂಪಿಸಲಾಗುತ್ತೆ. ಸೊ ಆದ್ರಿಂದ 2 ರೋಲ್ಸ್ ರಾಯ್ಸ್ ಕಾರುಗಳು ಸಂಪೂರ್ಣವಾಗಿ ಒಂದೇ ರೀತಿ ಆಗಿರೋದು ಬಹಳ ಅಪರೂಪ. ಒಂದು ಸ್ಮಾರ್ಟ್ ಫೋನ್ ಕಂಪನಿ ದಿನಕ್ಕೆ 50,000 ಫೋನ್ಗಳನ್ನ ಮಾರಿದ್ರೆ ದೊಡ್ಡ ಯಶಸ್ಸು, ಆದ್ರೆ ರೋಲ್ಸ್ ರಾಯ್ಸ್ ದಿನಕ್ಕೆ 50,000 ಕಾರುಗಳ ಮಾರಿದ್ರೆ ಅದು ಯಶಸ್ಸಲ್ಲ, ಬ್ರ್ಯಾಂಡ್ ವೈಫಲ್ಯ. ಯಾಕಂದ್ರೆ ಲಕ್ಸುರಿ ಜಗತ್ತಿನಲ್ಲಿ ಲಭ್ಯತೆ ಹೆಚ್ಚಾದಂತೆ ವಿಶೇಷತೆ ಕಡಿಮೆ ಆಗುತ್ತೆ, ವಿಶೇಷತೆ ಕಡಿಮೆ ಆದ್ರೆ ಪ್ರತಿಷ್ಠೆ ಕಡಿಮೆ ಆಗುತ್ತೆ, ಪ್ರತಿಷ್ಠೆ ಕಡಿಮೆ ಆದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಕುಸಿಯುತ್ತೆ. ಅದಕ್ಕಾಗಿಯೇ ರೋಲ್ಸ್ ರಾಯ್ಸ್ ತನ್ನ ಉತ್ಪನ್ನವನ್ನ ಉದ್ದೇಶಪೂರ್ವಕವಾಗಿಯೇ ಸೀಮಿತವಾಗಿಯೇ ಇಡುತ್ತದೆ. ಇನ್ನೊಂದು ಹಿಡನ್ ಸ್ಟ್ರಾಟಜಿ ಏನಂದ್ರೆ, ರೋಲ್ಸ್ ರಾಯ್ಸ್ ಕೇವಲ ಒಂದು ಕಾರನ್ನ ಮಾರುವುದಿಲ್ಲ, ಜೀವನ ಪರ್ಯಂತದ ಒಂದು ಸಂಬಂಧವನ್ನು ನಿರ್ಮಿಸುತ್ತೆ. ಅದಕ್ಕಾಗಿಯೇ ಶೋರೂಮ್ ಎಕ್ಸ್ಪೀರಿಯನ್ಸ್, ಪ್ರೈವೇಟ್ ಕನ್ಸಲ್ಟೇಷನ್, ಪರ್ಸನಲ್ ಕಸ್ಟಮೈಸೇಷನ್, ಆಫ್ಟರ್ ಸೇಲ್ಸ್ ಸರ್ವಿಸ್ ಪ್ರತಿಯೊಂದು ಹಂತದಲ್ಲೂ ಅಸಾಧಾರಣ ಅನುಭವವನ್ನು ನೀಡುತ್ತೆ. ಗ್ರಾಹಕರು ಹೊರಗಡೆ ಬಂದಾಗ ನಾನು ಒಂದು ಕಾರನ್ನ ಖರೀದಿಸಿದ್ದೇನೆ ಅಂತ ಅನ್ಸೋದಿಲ್ಲ, ನಾನೊಂದು ವಿಶೇಷ ಕ್ಲಬ್ನ ಸದಸ್ಯನಾಗಿದ್ದೇನೆ ಅನ್ನುವ ಭಾವನೆ ಮೂಡುತ್ತೆ. ಮಾಸ್ ಮಾರ್ಕೆಟ್ ಬಿಸ್ನೆಸ್ ನಲ್ಲಿ ಹೆಚ್ಚು ಗ್ರಾಹಕರಿಗೆ ಮಾರಾಟ ಮಾಡೋದು ಯಶಸ್ಸು, ಆದರೆ ಲಕ್ಸುರಿ ಬಿಸ್ನೆಸ್ ನಲ್ಲಿ ಎಲ್ಲರಿಗೂ ಮಾರಾಟ ಮಾಡದೆ ಎಕ್ಸ್ಕ್ಲೂಸಿವಿಟಿಯನ್ನ ಉಳಿಸಿಕೊಳ್ಳೋದೇ ನಿಜವಾದ ಯಶಸ್ಸು. ಯಾಕೆಂದ್ರೆ ಬಿಸ್ನೆಸ್ ನಲ್ಲಿ ಕೇವಲ ಉತ್ಪನ್ನದ ಬೆಲೆ ಮಾತ್ರ ಬ್ರ್ಯಾಂಡ್ ಅನ್ನ ದೊಡ್ಡದಾಗಿಸೋದಿಲ್ಲ. ಸ್ಕ್ಯಾರ್ಸಿಟಿ, ಕ್ರಾಫ್ಟ್ಮ್ಯಾನ್ಶಿಪ್, ಟ್ರಸ್ಟ್, ಪ್ರೆಸ್ಟೀಜ್, ಎಕ್ಸ್ಪೀರಿಯನ್ಸ್ ಈ 5 ಅಂಶಗಳು ಒಂದಾದಾಗ ಮಾತ್ರ ಒಂದು ಸಾಮಾನ್ಯ ಉತ್ಪನ್ನ ಒಂದು ಲೆಜೆಂಡರಿ ಬ್ರ್ಯಾಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಲಕ್ಸುರಿ ಅಂದ್ರೆ ದುಬಾರಿ ಉತ್ಪನ್ನವಲ್ಲ, ಎಲ್ಲರಿಗೂ ಸುಲಭವಾಗಿ ಸಿಗದ ಮೌಲ್ಯ. ರೋಲ್ಸ್ ರಾಯ್ಸ್ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಏನಂದ್ರೆ, ಹೆಚ್ಚು ಮಾರಾಟ ಮಾಡಿದ್ರೆ ಮಾತ್ರ ದೊಡ್ಡ ಬ್ರ್ಯಾಂಡ್ ಆಗೋದಿಲ್ಲ, ಕಡಿಮೆ ಮಾರಾಟ ಮಾಡಿದ್ರೂ ಜಗತ್ತು ಗೌರವಿಸುವ ಬ್ರ್ಯಾಂಡ್ ನಿರ್ಮಿಸಬೇಕು ಅಂತ. ನೀವೇನು ಹೇಳ್ತೀರಿ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.